ಕುಮಾರಸ್ವಾಮಿಯನ್ನ ಚುನಾವಣೆಯಲ್ಲಿ ನೀವೆಲ್ಲ ಸೇರಿ ನನ್ನನ್ನ ಗೆಲ್ಸಿದ್ದಂಥದ್ದು. ದೇವೇಗೌಡರ ಮೇಲೆ ಹೋರಾಟ, ತೇಜಸ್ವಿನಿಯವ್ರನ್ನ ಅವತ್ತಿನ ಕಾಲದಲ್ಲಿ ಲೋಕಸಭೆಗೆ ಗೆಲ್ಸಿದ್ದಂಥದ್ದು ತಾವೆಲ್ಲ. ಇಂಥ ಹೋರಾಟವನ್ನು ಮಾಡಿದ್ರು ಕೂಡ ಪಕ್ಷ ಹೇಳ್ತು ಜಾತ್ಯತೀತ ತತ್ವ ಉಳ್ಕೊಳ್ಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಯನ್ನು ಮಾಡ್ದು. 2 ಬಾರಿ ಈ ಜಿಲ್ಲೆ ಜನ ದೇವೇಗೌಡರಿಗೆ, ಈ ಜಿಲ್ಲೆಯ ಜನ ನೀವು ಮುಖ್ಯಮಂತ್ರಿಯಾಗಿ ಕಳಿಸಿದ್ರಿ. ದೇವೇಗೌಡರಿಗೆ ಕಾಂಗ್ರೆಸ್ ಪಕ್ಷ ಪ್ರಧಾನಮಂತ್ರಿಯಾಗಿ ಕಳಿಸ್ಕೊಟ್ರು. ಬಿಜೆಪಿ ಅವರು ಸೇರಿ ಇವತ್ತು ನಮ್ಮ ಧರ್ಮಸಿಂಗ್ ಸರ್ಕಾರವನ್ನ ಕಿತ್ತಾಕಿ ಇವತ್ತು ಬಿಜೆಪಿಯವರು ಕೂಡ 1 ಬಾರಿ ಇಲ್ಲಿಂದ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವ್ರನ್ನ ಕಳಿಸ್ಕೊಟ್ರಿ. ಮತ್ತೆ ನಾವು ಕಾಂಗ್ರೆಸ್ ಪಕ್ಷ ಅವ್ರನ್ನ ಮುಖ್ಯಮಂತ್ರಿಯಾಗಿ ಕಳಿಸ್ಕೊಟ್ಟು ಇವತ್ತು 2 ಬಾರಿ ಇಲ್ಲಿಂದ ಮುಖ್ಯಮಂತ್ರಿ, ತಂದೆ 1 ಬಾರಿ ಮುಖ್ಯಮಂತ್ರಿ, ಕಾಂಗ್ರೆಸ್ ಇಂದ ಪ್ರಧಾನಮಂತ್ರಿ. ಇವತ್ತು ಈ ಕ್ಷೇತ್ರಕ್ಕೆ ಜನತಾದಳ ಅಭ್ಯರ್ಥಿ ಇಲ್ಲದೆ ಇವತ್ತು ಬಿಜೆಪಿ ಅಭ್ಯರ್ಥಿಯನ್ನ ಇವತ್ತು ಅವರ ಕುಟುಂಬದವ್ರಿಗೆ ನಿಲ್ಲಿಸಿದ್ದಾರೆ. ನಮ್ಗೇನ್ ಬೇಜಾರಿಲ್ಲ, ನಮ್ಗೇನು ಹೊಸ್ತೇನಲ್ಲ. ಈ ಹೋರಾಟ, ಈ ಐಕ್ಯತೆ ಇದ್ಯಾವುದು ನಮ್ಗೆ ಹೊಸ್ತೇನಲ್ಲ. ಅಂದು ಹೋರಾಟ ಮಾಡಿದ್ದೇವೆ, ಇಂದು ಹೋರಾಟ ಮಾಡಿದ್ದೇವೆ. ಇದು ಡಿ.ಕೆ. ಸುರೇಶ್ ಅವರ ಎಲೆಕ್ಷನ್ ಅಲ್ಲ. ಇದು ಡಿ.ಕೆ. ಸುರೇಶ್ ಎಲೆಕ್ಷನ್ ಮಾಡ್ತಾ ಇಲ್ಲ. ಇದು ಈ ಕ್ಷೇತ್ರದ ಕಾರ್ಯಕರ್ತರು ಪ್ರತಿಯೊಬ್ರು ಕೂಡ ತಾನೇ ಕ್ಯಾಂಡಿಡೇಟ್ ಅಂತೇಳಿ ಹೋರಾಟವನ್ನ ಮಾಡ್ತಾ ಇರಂತ ಒಂದು ಚುನಾವಣೆ ಇದು. ಸುರೇಶ್ ಅವ್ರಿಗೆ ಆಯ್ಕೆ ಮಾಡೋದ್ರಿಂದ ನಿಮ್ಗೇನ್ ಲಾಭ? ಇದು ಒಂದು ದೊಡ್ಡ ಪ್ರಶ್ನೆ. ಏನ್ ಲಾಭ ಅನ್ನೋದು ಪ್ರಶ್ನೆ.